ಮನುಷ್ಯ ಮಾಡಿದ್ದು ತಾತ್ಕಾಲಿಕವಾದರೆ ದೇವರು ಮಾಡಿದ್ದು ಶಾಶ್ವತ. ಕಲಬುರಗಿಯಿಂದ ದಿಲ್ಲಿವರೆಗೂ ಹೋದ್ವಿ. ದಿಲ್ಲಿನಿಂದ ಅನಂತರ ನಾವು ಹರಿದ್ವಾರವನ್ನು ತಲುಪಿ ಹರಿದ್ವಾರದಲ್ಲಿ ಒಂದು ರೂಮ್ ಸ್ಟೇ ಮಾಡಿ ನಂತರ ಸಂಜೆ ತಯಾರಾಗಿ ಹರಿದ್ವಾರ ಗಂಗಾ ಆರತಿಯನ್ನು ನೋಡಲಿಕ್ಕೆ ನಾವೆಲ್ಲ ಕುಟುಂಬದವರು ಹೋದ್ವಿ. ಹರಿದ್ವಾರದಲ್ಲಿ ವಿಶೇಷವಾಗಿ ಗಂಗಾ ಆರತಿ ಮಾಡ್ತಾರೆ ಸಂಜೆ ಹೊತ್ತಿನಲ್ಲಿ. ಆ ಸಂಜೆ ಆರತಿಯನ್ನು ನೋಡಿ ದರ್ಶನ ಪಡ್ಕೊಂಡು ಮತ್ತೆ ನಾವು ವಾಪಸ್ಸು ನಮ್ಮ ರೂಮ್ಗೆ ತಲುಪಿದ್ವಿ. ಗಂಗಾ ಆರತಿ ಕೂಡ ಬಹಳ ಚೆನ್ನಾಗಿ ಕಾಣಬರುತ್ತೆ ನೋಡಲಿಕ್ಕೆ. आदिदेव शंकर तेरे जाप के बिना चले ये सांस किस तरह, मेरा कर्म तू ही जाने क्या बुरा है क्या भला, तेरे रास्ते पे मैं तो आंख मूंद के चला, तेरे नाम की जोत ने जो सारा हर लिया तमस मेरा. ಗಂಗಾ ಆರತಿಯ ದರ್ಶನ ಪಡೆದ ಮೇಲೆ ನಾವು ಅಲ್ಲಿಂದ ಬೆಳಗ್ಗೆ ಬಸ್ಸಿನಲ್ಲಿ ಪ್ರಯಾಣ ಮಾಡಿ ಸಂಜೆ ಹೊತ್ತು ರಾತ್ರಿ ಹೊತ್ತಾಗಿತ್ತಲ್ಲಿ ಸೀತಾಪುರಕ್ಕೆ ಹೋಗಿ ನಾವು ತಲುಪಿದೆವು. ಸೀತಾಪುರದಿಂದ ಸ್ಟಾರ್ಟ್ ಮಾಡಿ ಸೋನ್ ಪ್ರಯಾಣಕ್ಕೆ ಹೋಗಿ ಅಲ್ಲಿಂದ ನಾವು ಗಾಡಿ ಮೂಲಕ ಗೌರಿಕುಂಡವನ್ನು ತಲುಪಿದ್ವಿ. ಗೌರಿಕುಂಡ್ಗೆ ಹೋದ್ಮೇಲೆ ನಾವು ದೇವರ ದರ್ಶನ ಪಡೆಯುವ ಸಲುವಾಗಿ ಗೌರಿ ಮಾತೆ ಇರುವಂಥ ದೇವಸ್ಥಾನ ಹತ್ರ ಹೋಗಿದ್ವಿ. सृष्टि के जन्म से भी पहले तेरा वास था, ये जग रहे या ना रहे रहेगी तेरी आस था. क्या समय क्या प्रलय दोनों में तेरी महानता महानता महानता. सीपियों की ओट में मोतिया हो जिस तरह, मेरे मन में शंकर तू बसा है उस तरह. मुझे भरम था जो है मेरा था कभी नहीं मेरा, अर्थ क्या निरर्थ क्या जो भी है सभी तेरा, तेरे सामने है झुका मेरे सर पे. ಅಲ್ಲೇ ಇರುವಂಥ ಮಂದಾಕಿನಿ ನದಿಯನ್ನು ನಾವು ನೋಡಿದ್ವಿ. ಅವತ್ತು ರಾತ್ರಿ ಗೌರಿಕುಂಡದಲ್ಲಿ ಉಳ್ಕೊಂಡು ನಾವು ಬೆಳಗಿನ ಜಾವ ಪ್ರಯಾಣ ಬೆಳೆಸೋಣ ಅಂಥೇಳಿ ಒಂದು ರಾತ್ರಿ ಅಲ್ಲೇ ನಾವು ಸ್ಟೇ ಮಾಡಿದ್ವಿ. ಬೆಳಗಿನ ಜಾವ 4 ಗಂಟೆಗೆ ನಮ್ಮ ಕೇದಾರ್ನಾಥ ಟ್ರೆಕ್ಕಿಂಗ್ ಚಾಲು ಆಯಿತು. ಕೇದಾರ್ನಾಥ್ ಹೋಗ್ಬೇಕಾದ್ರೆ ನಿಮಗೆ 3 ರೀತಿಯಿಂದ ಹೋಗ್ಬೋದು. ಒಂದು ಕುದುರೆ ಮೂಲಕ, ಇನ್ನೊಂದು ಕಾಲ್ನಡಿಗೆಯಲ್ಲಿ, ಇನ್ನೊಂದು ಬುಟ್ಟಿಯ ಮೂಲಕ ನೀವು ಹೋಗ್ಬೋದು. ಯಾರಲ್ಲಿ ಶಕ್ತಿ ಇದೆ ಅವರೆಲ್ಲ ಸಾಮರ್ಥ್ಯ ಇದ್ದವರು ಕಾಲ್ನಡಿಗೆಯಲ್ಲಿ ಎಲ್ಲ ಆಗಲ್ಲ ಅಂತಿದ್ರೆ ಕುದುರೆಯಲ್ಲಿ ಪೂರ್ತಿ ನೀವು ಕಾಲು ಹೆಜ್ಜೆ ಇಡಕ್ಕೆ ಆಗಲ್ಲ ಅಂದ್ರೆ ಅವರು ಬುಟ್ಟಿ ಮೂಲಕ ನೀವು ಹೋಗ್ಬೋದು. ಆದಷ್ಟು ಎಲ್ಲರೂ ಕಾಲ್ನಡಿಗೆಯಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಆ ಕುದುರೆಗಳಿಗೆ ಬಹಳಷ್ಟು ನೋವು ಕೊಡ್ತಾರೆ ಅಲ್ಲಿನ ಜನಗಳು. ಹೀಗೆ ಹೋಗೋದ್ರಿಂದ ಏನಾಗುತ್ತೆ, ನಮಗೂ ನೋವಾಗುತ್ತೆ, ಆ ಕುದುರೆಗಳಿಗೂ ನೋವಾಗುತ್ತೆ. ಮೇಲೆ ನಾವು ಕಾಲ್ನಡಿಗೆಯಲ್ಲಿ ಹೋಗೋದು ಉತ್ತಮ. ಹೀಗೆ ನಡೀತಾ ಹೋಗ್ಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಐಸ್ಗಳ ಪರ್ವತಗಳು ನಮ್ಗೆ ಕಾಣಿಸ್ತವೆ. ಅವು ನೋಡ್ಲಿಕ್ಕೆ ಎಲ್ಲರ ಜನಗಳು ಹೋಗಿ ಅಲ್ಲಿ ಆಟ ಕೂಡಗಳನ್ನು. ಕೇದಾರ್ನಾಥ್ ಟ್ರೆಕ್ಕಿಂಗ್ ಬರೀ ನಡ್ಕೋತಾ ಹೋದ್ರೆ ಸಾಲದು, ಮಧ್ಯ ಮಧ್ಯದಲ್ಲಿ ರೆಸ್ಟ್ ಕೂಡ ಬೇಕು. ಒಂದೊಂದು ಹೆಜ್ಜೆನೇ ಸ್ವಲ್ಪ ಮುಂದೆ ಹೋಗಿ ನೀವು ರೆಸ್ಟ್ ತಗೊಂಡು ಮತ್ತೆ ಪುನಃ ಟ್ರೆಕ್ಕಿಂಗ್ನ ಚಾಲು ಮಾಡಬಹುದು. ಹಾಗೆ ಮಾಡಿದ್ರೆ ನಿಮಗೆ ಆಯಾಸ ಕಡಿಮೆ ಆಗುತ್ತೆ. ಹೆಲ್ತ್ ಇಶ್ಯೂಸ್ ಇರೋರು ನಿಮ್ಮ ಮೆಡಿಕಲ್ಸ್ ಎಲ್ಲ ವಸ್ತುಗಳನ್ನು ನೀವು ನಿಮ್ಮ ಜೊತೆಲೇ ಇಟ್ಕೊಂಡು ಹೋಗಿ. ಅರ್ಧ ಟ್ರೆಕ್ಕಿಂಗ್ ಆದಮೇಲೆ ರಾಮಬಾಣ ಅನ್ನೋ ಜಾಗ ಬರುತ್ತೆ. ಅಲ್ಲಿ ಬ್ರಿಡ್ಜ್ ಹತ್ರ ಈ ಥರ ನದಿ ಕೂಡ ಹರಿಯೋದಕ್ಕೆ ನೋಡಲಿಕ್ಕೆ ಕಾಣಿಸುತ್ತೆ.
ಅಂತೂ ನಡ್ಕೊಂತ ನಾವು ಕೇದಾರನಾಥ ತಲುಪಿದ್ವಿ. ಹೋಗ್ತಾ ನಾವು ಸಂಜೆ ಆಗಿತ್ತು ಹೋಗ್ಲಿಕ್ಕೆ. ಮತ್ತು ನಾವು ಬೆಳಗ್ಗೆ ಜಾವ ಎದ್ದು ದೇವರ ದರ್ಶನ ಮಾಡೋ ಸಲುವಾಗಿ ಹೋದ್ವಿ. ಆದರೆ ನಾವು ಬೆಳಗ್ಗೆ ದರ್ಶನ ಮಾಡ್ಬೇಕು ಅಂದ್ಕೊಂಡಿದ್ದು ಸಾಧ್ಯ ಆಗಲಿಲ್ಲ. ಮತ್ತು ಆವತ್ತಿನ ದಿನ ಕೇದಾರನಾಥದಲ್ಲಿ ಉಳ್ಕೊಂಡು ಮರುದಿನ ನಾವು ಬೆಳಗಿನ ಜಾವ ಎದ್ದು ದೇವರ ದರ್ಶನ ಮಾಡಲಿಕ್ಕೆ ಎಲ್ಲರೂ ಕುಟುಂಬ ಸಮೇತ ಹೋಗಿ ದೇವರ ದರ್ಶನವನ್ನು ನಾವು ಮಾಡಿದ್ವಿ. ಒಂದೇ ದಿನದಲ್ಲಿ ವಾಪಸ್ ಬರಬೇಕು ಅನ್ಕೋತಾರೆ. ಆದರೆ ನಾವು 3 ದಿನ ಕೇದಾರನಾಥದಲ್ಲಿ ಉಳ್ಕೊಂಡು ಅಲ್ಲೇ 3 ದಿನ ಇದ್ದು ದೇವರ ದರ್ಶನ ಮಾಡಿ ಸಂಜೆ ಆರತಿ ನೋಡಿ ಎಲ್ಲ ಸುತ್ತಮುತ್ತ ಇರುವಂಥ ಜಾಗಗಳನ್ನು ಕೂಡ ನಾವು ದರ್ಶನ ಮಾಡ್ಕೊಂಡ್ವಿ. ಎಲ್ಲರೂ ಹೇಳೋ ಹಾಗೆ ಕೇದಾರನಾಥದಲ್ಲಿ ಒಂದೊಂದು ನಿಮಿಷಕ್ಕೂ ಕೂಡ ಕ್ಲೈಮೇಟ್ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ನೋಡಿದಾಗೆ 1 ನಿಮಿಷ ಇರೋದಿಲ್ಲ. ಒಂದ್ಸರಿ ಮೋಡಕ್ಕೆ ಹೋದ್ರೆ ಇನ್ನೊಂದ್ಸರಿ ಮಳೆ, ಎಲ್ಲ ನಿಮ್ಗೆ ನೋಡಲಿಕ್ಕೆ ಅನುಭವ ಆಗುತ್ತೆ. ಮಹಾಕಾಲ ಕಾಲಂ ಕೃಪಾಲು ಗುಣಾಗಾರ ಸಂಸಾರ ಪಾರಂ ನತೋ. ಸಂಜೆ ಮತ್ತೆ ನಾವು ಶ್ರೀ ಶಂಕರಾಚಾರ್ಯ ಸಮಾಧಿ ಹತ್ರ ಹೋಗಿ ಅವ್ರ ದರ್ಶನ ಕೂಡ ಪಡ್ಕೊಂಡು ಬಂದ್ವಿ. ಹೀಗೆ ನಮ್ಮ ಕೇದಾರನಾಥ ಯಾತ್ರೆ ಮುಂದೆ ನಮ್ಮ ಯಾತ್ರೆ ಮುಖ್ಯ ಮಠದ ಕಡೆಗೆ ಹೋದ್ವಿ. ಮುಖ್ಯ ಮಠದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜಗದ್ಗುರುಗಳು ಕೇದಾರ ಜಗದ್ಗುರುಗಳ ದರ್ಶನ ಪಡೆದ್ವಿ. ಯಾರೇ ಹೋದ್ರು ಅವ್ರ ದರ್ಶನ ಪಡ್ಕೊಂಡು ಬನ್ನಿ. ಕಲ್ಲೋಲಿನಿ ಚಾರು ಗಂಗಾ ಲಸದ್ಭಾಲ ಬಾಲೇಂದು